ನಿಮ್ಮ ಮುಂದಿನ ಸಿನಿಮಾಗಳು ಏನೇ ನಡೀತಾ ಇದೆ, ಎಷ್ಟೆಲ್ಲ ಕೆಲಸಗಳಾಗ್ತಾ ಇದೆ, ಅದ್ರ ಬಗ್ಗೆ ಹಂಚ್ಕೊಳ್ಳೋದಾದ್ರೆ ಸರ್ ಅಂದ್ರೆ ಈಗ ಯಾವ್ದನ್ನು ಲಾಕ್ ಮಾಡಿಲ್ಲ ಸದ್ಯಕ್ಕೆ. ಐ ಆಮ್ ವರ್ಕಿಂಗ್ ಅಂದ್ರೆ ಜನಗಳ ಫಸ್ಟ್ ಮೀಟ್ ಮಾಡಿ ಥ್ಯಾಂಕ್ಸ್ಗಳನ್ನ ಅಂಡ್ ಕತೆಗಳು ಕೇಳ್ತಾ ಇದ್ದೀನಿ. ಒಂದು ಬೆಸ್ಟ್ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಿದೆ. ಬಿಕಾಸ್ ಜನ ತುಂಬಾ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಅಂಡ್ ಅವರಿಗೆ ನಾನು ಒಳ್ಳೆ ಸಿನಿಮಾ ಕೊಟ್ಟು ಆ ರೆಸ್ಪಾನ್ಸಿಬಿಲಿಟಿಯನ್ನು ನಿಭಾಯಿಸಬೇಕು. ಅದ್ರ ಕಡೆ ಕೆಲಸ ನಡೀತಿದೆ. ವಿಲ್ ಡೂ ಇಟ್ ಸರ್. ಸಾಕಷ್ಟು ಕಷ್ಟಪಟ್ಟು ಮೇಲೆ ಬಂದವರು ತಾವು, ಏಕಾಏಕಿ ರಾತ್ರಿ ಸ್ಟಾರ್ ಆದವರಲ್ಲ. ತುಂಬಾ ಕಷ್ಟಪಟ್ಟು ಒಂದಷ್ಟು ಸಾಧನೆಗಳನ್ನ ಮಾಡಿ ಜನರಿಗೆ ಹತ್ರ ಆಗಿದ್ದೀರಾ. ಸಡನ್ ಈ ಥರ ಕಾರ್ಯಕ್ರಮ ಬಂದಾಗ ಒಂದಷ್ಟು ಸೆಲ್ಫಿ ಕೇಳ್ತಾರೆ, ಅದೆಷ್ಟೆಲ್ಲ ಎಷ್ಟು ಖುಷಿ ಕೊಡುತ್ತೆ ಸ್ವಲ್ಪ ಕಲಾವಿದನಿಗೆ? ಡೆಫಿನೆಟ್ಲಿ ಸರ್, ತುಂಬಾ ಖುಷಿ ಆಗುತ್ತೆ. ಒಂದು ಎರಡು ದಿನಗಳಲ್ಲ, 10 ವರ್ಷಗಳ ಒಂದು ಎಫರ್ಟ್ ಈ ರೀತಿ ಪ್ರತಿಫಲ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ. ಲೈಫಲ್ಲಿ ಕನ್ಸು ಕಂಡಿರ್ತೀವಿ, ಬರೀ ಕನ್ಸು ಕಾಣೋದಲ್ಲ, ಅದ್ರ ಕಡೆ ಕೆಲಸ ಮಾಡಿದ್ರೆ ಎಲ್ಲಾರ ಕನಸು ನನ್ಸಾಗುತ್ತೆ ಅನ್ನೋದಕ್ಕೆ ನಾನೇ ಒಂದು ಉತ್ತಮ ನಿದರ್ಶನ. ಒಬ್ಬ ಮಿಡಲ್ ಕ್ಲಾಸ್ ಬಾಯ್ ಆಗಿ ಇವತ್ತು ಇಷ್ಟು ಜನ ಪ್ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ನನ್ನ ಹಾರ್ಡ್ ವರ್ಕ್ ಜೊತೆಗೆ ಜನಗಳ ಅಭಿಮಾನ, ಪ್ರೀತಿ ನಾನು ಇಲ್ಲಿ ತಂದು ನಿಲ್ಸಿದೆ ಸರ್. ಸರ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಫುಲ್ ಶೆಡ್ಯೂಲ್ ಬಿಸಿ ಆಗ್ಬಿಟ್ಟಿದೆ ನಿಮ್ದು. ಪಾಪ ನಿಮ್ಮ ಹುಡುಗರು ಹೇಳ್ತಾರೆ ಸರ್ ಅಲ್ಲಿದ್ದೀವಿ ಸರ್ ಇಲ್ಲಿದ್ದೀವಿ ಹೇಳ್ತೀವಿ ಬರ್ತೀವಿ ಅಂತ. ಹೆಂಗ್ ಮೇಂಟೈನ್ ಮಾಡ್ತಿದ್ರೆ ಎಲ್ಲ ಕಡೆಯಿಂದ? ಸರ್ ಇರೋದು ಒಂದೇ ದೇಹ, 2 ಕೈ 2 ಕಾಲು, ಈಗಾಗಲೇ ಎನರ್ಜಿ ಇಲ್ಲ ಫುಲ್ಲು. ನಿನ್ನೆ ರಾತ್ರಿ ಎಲ್ಲ ಜರ್ನಿ ಮಾಡಿ ನಿದ್ದೆ ಇಲ್ಲ. ಬಟ್ ಸ್ಟಿಲ್ ಏನೇ ಆದ್ರೂ ಐ ಶುಡ್ ಕೀಪ್ ಆನ್ ವರ್ಕಿಂಗ್. ಜನಗಳನ್ನ ಮೀಟ್ ಮಾಡ್ತಾ ಇರಬೇಕು. ಯಾಕಂದ್ರೆ ನನಗೋಸ್ಕರ ಅವರು ನಿದ್ದೆಗೆ ಇಟ್ಕೊಂಡು ವೋಟ್ ಮಾಡಿದ್ದಾರೆ, ಅರ್ಕೆ ಹೊತ್ಕೊಂಡಿದ್ದಾರೆ, ಹಚ್ಚೆ ಹಾಕಿಸ್ಕೊಂಡಿದ್ದಾರೆ, ವೋಟ್ ಮಾಡಿದ್ದಾರೆ. ಸೊ ಅವರಿಗೆ ನಾನು ಏನ್ ಮಾಡಕ್ಕಾಗತ್ತೆ? ಅಟ್ಲೀಸ್ಟ್ ಹೋಗಿ ಥ್ಯಾಂಕ್ಸ್ ಆದ್ರೂ ಹೇಳ್ಬೋದಲ್ವಾ? ಅದಕ್ಕೋಸ್ಕರ ಹೋಗಿ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಆರೋಗ್ಯ ಸ್ವಲ್ಪ ಸುಧಾರಿಸ್ಕೊಳ್ಬೇಕು ಅಂದ್ರೆ 1-2-3 ದಿನ ರೆಸ್ಟ್ ಮಾಡ್ಬೇಕಾಗುತ್ತೆ. ಎರಡು ಟೈಮ್ ಸಿಕ್ಕಿದಾಗ ರೆಸ್ಟ್ ಮಾಡೋದು. ಈಗಲೂ ಕೂಡ ಯಾರೋ ಪಾಪ ಹೇಳಿ ಬಿಗ್ ಬಾಸ್ ಕಾರ್ತಿಕ್ ಇರ್ತಾ ಇದೆ ಒಂದು ಚಿಕ್ಕ ಪಾಪು. ಸೊ ಅದು ನಮಗೆ ಅಷ್ಟು ಎನರ್ಜಿ ಅನ್ಸುತ್ತೆ, ನಿಮ್ಗೆ ಇದು ಎನರ್ಜಿ ಆಗಲಿ.